ಎಲ್ರಿಗೂ ನಮಸ್ಕಾರ. ಯೋಗವನ ಬೆಟ್ಟ, ಚಿತ್ರದುರ್ಗ. ಪ್ರಾಣಾಯಾಮ. ಇವತ್ತಿನ ಪ್ರಾಣಾಯಾಮದಲ್ಲಿ ನೋಡಿ, ಸುಖಾಸನದಲ್ಲಿ ಕೂತಿದ್ದೀನಿ. ನಂತರ ವರ್ಣಮುದ್ರೆ, ಎರಡು ಬೆರಳಿಂದ ವರ್ಣಮುದ್ರೆ ಹಾಕಿದ್ದೀನಿ. ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳ್ದಂಗೆ ಅನುಲೋಮ ವಿಲೋಮ ಪ್ರಾಣಾಯಾಮ ಒಂದು 3 ಸುತ್ತನ್ನು ಮಾಡ್ತೀನಿ. ಅದೇ ರೀತಿ ನಂತರ ಚಂದ್ರಾನುಲೋಮ ಪ್ರಾಣಾಯಾಮ ಅಂತೇಳಿ ಮುಂದೆ ಹೇಳ್ಕೊಡ್ತೀನಿ. ಮೊದಲಿಗೆ ಅನುಲೋಮ ವಿಲೋಮ ಪ್ರಾಣಾಯಾಮ. ನಿಧಾನವಾಗಿ 2 ಮೂಗಿನ ಹೊರಳೆಯಿಂದ ಉಸಿರು ತಗೋಬೇಕು. ಅದೇ ರೀತಿ ನಿಧಾನವಾಗಿ ಉಸಿರನ್ನು 2 ಮೂಗಿನ ಹೊರಳೆಯಿಂದ ಬಿಡಿ. ಮತ್ತೊಮ್ಮೆ ಹೊಟ್ಟೆ ಬೆನ್ನ ಕಡೆ ಹೋಗ್ತಾ ಇದೆ. ಉಸಿರು ಬಿಡುವಾಗ, ಉಸಿರು ತೆಗೆದುಕೊಳ್ಳುವಾಗ ಹೊಟ್ಟೆ ಬಲೂನ್ ಥರ ಉಗ್ತಾ ಇದೆ. ಗಮನಿಸ್ತಾ ಹೋಗಬೇಕು. ಬೆನ್ನು, ಕುತ್ತಿಗೆ, ತಲೆ ಭಾಗ ನೇರ ಇರಬೇಕು. 3 ಸುತ್ತ ಆದ ನಂತರ ಚಂದ್ರಾನುಲೋಮ ಅಂದರೆ ಎಡಗೈಯಲ್ಲಿ ವರ್ಣಮುದ್ರೆ ಹಾಕಿದ್ದೀನಿ. ಈಗ ವರ್ಣಮುದ್ರೆ ಅಂದರೆ ನಮಗೆ ನೀರಿನ ಅಸಮತೋಲನ ಅಂದರೆ ಡಿಹೈಡ್ರೇಷನ್ ಆಗುವಂಥದ್ದು, ನಂತರ ಇನ್ನು ಜಲೋದರ ಅಂತ ತೊಂದರೆ ಬರುವಂಥದ್ದು ಕಾಯಿಲೆ, ಅಕಸ್ಮಾತ್ ಕೈ ಕಾಲು ಬಾವು ಬರುವಂಥದ್ದು, ಕೈನಲ್ಲಿ ನೀರು ತುಂಬ್ಕೊಳ್ಳೋದು, ಪಾದದಲ್ಲಿ ನೀರು ತುಂಬ್ಕೊಳ್ಳೋದು, ಬೆನ್ನಲ್ಲಿ ನೀರು ತುಂಬ್ಕೊಳ್ಳೋದು, ಈ ಥರದ್ದನ್ನೆಲ್ಲ ಸರಿ ಮಾಡ್ಕೊಳ್ಳಿಕ್ಕೆ ನಾವು ವರ್ಣಮುದ್ರೆ ಅಂತೇಳಿ, ಇನ್ನೊಂದು ಹೆಸರು ಜಲಮುದ್ರೆ ಅಂತಲೂ ಹೇಳ್ತಾರೆ. ಎಡಗೈಯಲ್ಲಿ ಜಲಮುದ್ರೆ ಹಾಕಿದ್ದೀನಿ. ಬಲಗೈಯಲ್ಲಿ ನಾಸಿಕ ಮುದ್ರೆ, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಹೆಬ್ಬಟ್ಟಿನ ಬುಡಕ್ಕೆ ಇಟ್ಟು, ಹೆಬ್ಬಟ್ಟು ಮತ್ತು ಉಳಿದ ಉಂಗುರದ ಬೆರಳು, ಕಿರು ಬೆರಳನ್ನು ನೇರವಾಗಿ ಚಾಚಿದ್ದೀನಿ. ಈಗ ನಾನು ಚಂದ್ರಾನುಲೋಮ ಅಂದರೆ ಎಡಗಡೆ ಮೂಗಿನ ಹೊರಳಿಂದ ಅಷ್ಟೇ ಉಸಿರಾಟ ನಡೆಸೋದು. ಬಲ ಮೂಗಿನ ಹೊರಳೇನ ನಮ್ಮ ಬಲ ಹೆಬ್ಬಟ್ಟಿಂದ ಮುಚ್ಕೊಂಡ್ಬಿಟ್ಟು ಎಡ ಮೂಗಿನ ಹೊರಳಿಂದ ನಿಧಾನವಾಗಿ ಉಸಿರು ಬಿಡ್ತಾ ಹೊಟ್ಟೆ ಬೆನ್ನ ಕಡೆ ಹೋಗ್ತಾ ಇರುತ್ತೆ. ಅದೇ ರೀತಿ ನಿಧಾನವಾಗಿ ಉಸಿರು ತಗೊಳ್ತಾ ಹೊಟ್ಟೆ ಬಲೂನ್ ಥರ ಊದ್ತಾ ಇದೆ. ಗಮನಿಸ್ತಾ ಹೋಗಿ. ಇಲ್ಲಿಗೆ 1 ಸುತ್ತಾಯಿತು. ಅದೇ ರೀತಿ ವಾಪಸ್ ನಿಧಾನವಾಗಿ ಉಸಿರನ್ನು ಬಿಡ್ತಾ ಹೊಟ್ಟೆ ಬೆನ್ನ ಕಡೆ ಎಳಿತಾ ಹೋಗಿ. ನಂತರ ನಿಧಾನವಾಗಿ ಉಸಿರನ್ನು ತಗೊಳ್ತಾ ಹೊಟ್ಟೆನ ಮುಂಭಾಗದಲ್ಲಿ ತಳ್ತಾ ಹೋಗಿ. ಯಾವುದೇ ಒಂದು ದೇಹದ ಒತ್ತಡ ಇರಬಾರ್ದು. ಬಾಡಿ ಫ್ರೀಯಾಗಿರಲಿ, ಬಾಡಿ ಟೈಟ್ ಮಾಡಬೇಡಿ, ಮುಖದಲ್ಲಿ ಪ್ರಸನ್ನತೆ ಇರಲಿ. ಹೀಗೆ ನಾವು 10ರಿಂದ ಪ್ರಾರಂಭಿಸಿ 20, 25, 30 ಎಷ್ಟು ಬೇಕಾದ್ರೂ ಮಾಡ್ಬೋದು. ನಿಮ್ಮ ಶಕ್ತಾನುಸಾರ ಈ ಒಂದು ಪ್ರಾಣಾಯಾಮ ಮಾಡಬೇಕಾಗ್ತದೆ. ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಮಾಡ್ಬೋದು. ಇದರ ಬೆನಿಫಿಟ್ ಏನು ಅಂದರೆ, ಎಡಮುಗು ಚಂದ್ರನಾಡಿ ಆಗಿರೋದ್ರಿಂದ ತಂಪು. ನಮಗೆ ಹೀಟ್ ಆದರೆ, ಪಿತ್ತ ಆದರೆ, ನಮಗೆ ಬಾಯಿ ಒಡೆದ್ರೆ, ಬಾಯಿ ಹುಣ್ಣಾದರೆ, ಅಕಸ್ಮಾತ್ ಕಜ್ಜಿ, ಕುರ, ತುರಿಕೆ ಈ ಥರದ್ದೇನಾದ್ರು ಚರ್ಮದ ಸಮಸ್ಯೆ ಆದರೆ ಇವುಗಳನ್ನೆಲ್ಲ ಸರಿ ಮಾಡಿಕೊಳ್ಳಿಕ್ಕೆ ನಾವು ಚಂದ್ರಾನುಲೋಮ ಅಂತೇಳಿ ಇದನ್ನು ಪ್ರಾಣಾಯಾಮವನ್ನು ನಾವು 10ರಿಂದ ಪ್ರಾರಂಭಿಸಿ ಶಕ್ತಾನುಸಾರ ನಿಮಗೆ 15, 20, 30 ಮಾಡ್ಬೋದು. ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ಸಂಜೆ ಒಮ್ಮೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ನಿಯಮಿತವಾಗಿ ಮಾಡ್ತಾ ಬಂದಾಗ ನಿಮಗೆ ಉಷ್ಣದ ಸಮಸ್ಯೆಗಳು ಏನಾದ್ರು ಇದ್ದರೆ ಅವುಗಳನ್ನು ಸರಿ ಮಾಡ್ಕೋಬೋದು. ಇದು ಬೆಸ್ಟ್ ಯಾವುದಕ್ಕೆ ಅಂದರೆ, ನಿಮ್ಮ ಒಂದು BP ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಈ ಒಂದು ಚಂದ್ರಾನುಲೋಮ ಅತಿ ಉಪಯುಕ್ತವಾಗಿರುತ್ತೆ. ಇದನ್ನು ನೀವು ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಒಂದು ಉಷ್ಣದ ಸಮಸ್ಯೆಯನ್ನು ದೂರ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು.